ನಾನು ಪಕ್ಕ ಡಿ ಬಾಸ್ ಫ್ಯಾನು. ಡೆವಿಲ್ ಸಿನಿಮಾ ರಿಲೀಸ್ ಆಗಬೇಕು, ಅದು ತುಂಬ ಚೆನ್ನಾಗಿ ಓಡಬೇಕು ಅನ್ನೋದಕ್ಕೆ ನಾವು ಸಕ್ಸಸ್ಫುಲ್ಲಾಗಿ ಅಭಿಮಾನಿಗಳು ಎಲ್ಲ ನಿಂತು ಧೈರ್ಯ ತುಂಬಿ ನಮ್ಮ ಬಾಸ್ಗೆ ನಾವು ಯಾವತ್ತೂ ಎದೆ ತಟ್ಟಿ ಹೇಳ್ತೀವಿ, ಯಾವತ್ತೂ ಅವ್ರ ಹಿಂದೆ ನಾವು ಇದ್ದೀವಿ ಸರ್. ಡೆವಿಲ್ ಸಿನಿಮಾ ಸೂಪರ್ ಹಿಟ್ಟಾಗಿ ಓಡಲಿ ಅಂತ ತುಂಬ ಆಸೆ ಪಡ್ತಿದ್ದೀವಿ. ಆ ದೇವರಲ್ಲೂ ನಾವು ಪ್ರಯತ್ನ ಮಾಡಿದ್ದೀವಿ. ಈಗಲೂ ಕೂಡ ಕಷ್ಟಪಟ್ಟು ಅಭಿಮಾನಿಗಳು ನಾವೆಲ್ಲರೂ ಚೆನ್ನಾಗಿ ಓಡಲಿ, ಡೆವಿಲ್ ಸಿನಿಮಾ ಕಟೌಟ್ ಎಲ್ಲ ಚೆನ್ನಾಗಿ ಹಾಕ್ಲಿ, ನಮ್ಮ ಮೂವಿ ಎಲ್ಲ ಚೆನ್ನಾಗಿ ಬರಲಿ. ನಮ್ಮ ಬಾಸ್ಗೆ ಯಾವುದು ಏನೂ ಇಲ್ಲ. ಆಕಸ್ಮಿಕ ಆಕ್ಸಿಡೆಂಟು ಸರ್, ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಯಾರು ಡ್ರೈವರ್ಗಳು ಕಾರ್ ಓಡಿಸಲ್ಲ ಸರ್. ಹಾಂ ಸರ್, ಈಗ ನಿಮ್ಮದೇ ವೆಹಿಕಲ್ ಇದೆ ಸರ್, ಈಗ ನೀವು ಹೋಯ್ತಾ ಇರ್ತೀರಾ ಮನೇಲಿ, ಈಗ ನಿಮ್ಮ ಬೈಕಲ್ಲೇ ಹೋಗ್ತೀರಾ ಸರ್, ನೀವೇ ದಡೀರಂತೆ ಬಿದ್ದೋಗ್ತೀರಾ ಅಂತೇಳಿ ನಿಮ್ಮ ಬೈಕ್ ಏನಾರು ಯಾರಿಗಾರ ಫ್ರೀಯಾಗಿ ದಾನ ಮಾಡ್ತೀರಾ? ಏನಿಲ್ಲ ತಾನೆ. ಆಕಸ್ಮಿಕ ಆಕ್ಸಿಡೆಂಟ್ ಆಯಿತು, ಏನೋ ರೇಣುಕಾ ಸ್ವಾಮಿದು ಆಕ್ಸಿಡೆಂಟ್ ಆಯಿತು ಅಂತಂದಮೇಲೆ ಇನ್ನು ನಮ್ಮ ಬಾಸ್ ಏನೋ ಕೊಲೆ ಮಾಡಿದ್ರಾ, ಸಾಕ್ಷಿ ಸಿಕ್ತಾ, ಅಮಾಯಕರ ಏನಾರ ಈ ತಪ್ಪು ಹಿಡಿದ್ರ ಹೇಳಿ ಸರ್. ಬೇಕಾದರೆ ನಾವು ಅಭಿಮಾನಿಗಳು ನಾವು ಕ್ಷಮೆ ಕೇಳ್ತೀವಿ, ಬಟ್ ಅವ್ರ ಪರವಾಗಿ ನಾವು ನಿಂತ್ಕೋತೀವಿ. ನಾವು ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯವಾಗಿ ಸಾಕ್ಷಿಯಾಗಿ ನಿಂತ್ಕೋತೀವಿ ಸರ್. ನೀವೇನು ಮಾಡ್ಕೊಂಡಿದ್ದೀರಿ ಸರ್? ನಾನು ಡ್ರೈವರು, ನಾನು ಒಬ್ಬ ಡ್ರೈವರು ಸರ್. ನಾನು ವೆಹಿಕಲ್ ಡ್ರೈವರು. ಯಾವಾಗ ಬೇಕಾದ್ರೂ ಕರೀರಿ, 24x7 ನೀವು ಯಾವಾಗ ಕರೆದು ನಾನು ಬರ್ತೀನಿ. ಬಟ್ ಇಷ್ಟೆಲ್ಲ ಆಯಿತು, ಸಿನಿಮಾ ಜೋರಾಗಿ ರಿಲೀಸ್ ಆಗ್ತಾ ಇದೆ, ಅಭಿಮಾನಿಗಳೇ ಸಿನಿಮಾವನ್ನು ಕೈಯಲ್ಲಿ ಎತ್ಕೊಂಡು ಹೌದು ಸರ್ ಗೆಲ್ಲಿಸ್ಬೇಕಂತ ದರ್ಶನ್ ಅವರು ಮನವಿ ಮಾಡಿ. ಹೌದು ಸರ್, ಹೆಮ್ಮೆ ಪಡ್ಕೊಂಡು ಹೇಳ್ಕೊತೀನಿ ಸರ್. ಛಲದಿಂದ ನಾವು ಗೆಲ್ಲಿಸ್ತೀವಿ ಸರ್. ಯಾವತ್ತಿದ್ರು ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ. ನಮ್ಮ ತಾಯಿ ಯಾವತ್ತಿದ್ರು ದರ್ಶನ್ ಅವ್ರನ್ನ ಕೈ ಬಿಟ್ಟಿಲ್ಲ. ಜೈ ಚಾಮುಂಡೇಶ್ವರಿ, ಜೈ ಮಾರತ. ಬಟ್ ಈಗ ಅಭಿಮಾನಿಗಳಲ್ಲಿ ದರ್ಶನ್ ಇಲ್ಲದೆ ಇರುವುದು ಎಷ್ಟು ಕಾಡ್ತಾ ಇದೆ ಸರ್? ತುಂಬ ನೋವು, ಮನಸ್ಸಿಗೆ ನೋವಿದೆ ಅಂತ ಬಿಟ್ಕೊಡಲ್ಲ ಸರ್. ಮನಸ್ಸಲ್ಲಿ ನೋವಾಗಿದೆ. ಈಗ ನಾನು ಹೋಯ್ತಾ ಇದ್ದೀನಿ, ಕಾಲು ಬಿದ್ದಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಕಾಲು ನೋವಾಯ್ತು ಸರ್. ಹಾಗಂತ ಹೇಳ್ಬಿಟ್ಟು ನಾನು ನಡೆಯೋಕ್ಕಾಗಲ್ಲ ಅಂತಿಲ್ಲ, ನಾನು ಎದ್ದು ನಡೀತೀನಿ ಅನ್ನೋ ಒಂದು ಛಲ ಇದೆ. ನಮ್ಮ ಬಾಸ್ ಬಂದೇ ಬರ್ತಾರೆ, ಬಾಸ್ ಫಿಲ್ಮ್ ಚೆನ್ನಾಗಿ ನಡೀತದೆ ಅನ್ನೋದು ಒಂದು ಉಕ್ರಮ, ಒಂದು ಧೈರ್ಯ, ಒಂದು ಹೆಮ್ಮೆ ನಂತವಿದೆ ಸರ್. ಅಂದ್ರೆ ಈಗ ದರ್ಶನ್ ಅವ್ರ ವಿರುದ್ಧ ಇಷ್ಟೆಲ್ಲ ನಡೀತಾ ಇದೆ, ನಿಜಾನ ಸುಳ್ಳ ಏನಿದು? ದರ್ಶನ್ ಅವ್ರನ್ನ ತುಳಿಯೋ ಕೆಲಸ ನಡೀತಾ ಇದೆ ಹೆಂಗೆ ಸರ್? ಈಗ ತುಳಿಯೋ ಕೆಲಸ ಅಂತ ನೀವು ಹೇಳಿದ್ರಲ್ಲ ಸರ್, ತುಳಿಯೋ ಕೆಲಸ ಅಂತ ನೀವು ಹೇಳಿದ್ರಲ್ಲ ಸರ್, ನಿಮಗೆ ಗೊತ್ತಿರಬೇಕಲ್ಲ ಅದು ಮ್ಯಾಟ್ರು. ಕರೆಕ್ಟಾಗಿ ಹೇಳ್ಬಿಡಿ ಸರ್ ನೀವೇ, ನಾನು ಒಪ್ಕೊತೀನಿ ಸರ್. ಆಯಿತು, ಈಗ ನಾನು ಫ್ಯಾನ್ಸೇ. ಈಗ ತುಳಿಯೋ ಕೆಲಸ ಅಂದ್ರಲ್ಲ ಸರ್, ಒಂದು ನಿಮಿಷ. ಈಗ ನಾನು ಅಭಿಮಾನಿಯಾಗಿ ಬಂದೆ, ನೀವು ನಮ್ಮ ಪ್ರೀತಿಯಾಗಿ ಒಂದು ಸ್ನೇಹಿತರಾಗಿ ಬಂದಿರೋ, ಒಂದು ಫ್ರೆಂಡಾಗಿ ಬಂದರೂ ಗೊತ್ತಿಲ್ಲ. ನಿಮಗೇನು ಅನಿಸುತ್ತೆ ಅಭಿಮಾನಿಗಳಾಗಿ, ಅದನ್ನ ಹೇಳಿ ಸರ್. ನನಗೆ ನಾವು ಛಲದಿಂದ ಬೆಳಿತೀವಿ ಅನ್ನೋದು ನನ್ನ ನಂಬಿಕೆ. ಈಗ ನೀವು ತುಳಿತಾರ ಅಂದ್ರಲ್ಲ, ಯಾವ ಬಗ್ಗೆ ಆ ಮಾತು ಮಾತಾಡಿದ್ರೆ? ಅಲ್ಲ, ಈಗ ರೂಮರ್ಸ್ ಎಲ್ಲ ಹಬ್ತಾ ಇದೆಯಲ್ಲ, ಜೈಲಲ್ಲಿ ಗಲಾಟೆ ಆಯಿತು ಸರ್. ಆಯಿತು, ಅದು ಅಭಿಮಾನಿಗಳಲ್ಲಿ ಆಲ್ರೆಡಿ ಆಕ್ರೋಶ ಇದೆಯಲ್ಲ, ಐತಾ ಇಲ್ವಾ ಅಭಿಮಾನಿಗಳಲ್ಲಿ? ಸರ್, ಅಭಿಮಾನಿಯಲ್ಲಿ ಆ ಛಲ ಇದ್ದಿದ್ದಕ್ಕೆ ನಾವು ಗೆಲ್ಲಿಸ್ತೀವಿ ಅನ್ನೋದಕ್ಕೇನೆ ತಾನೇ ಸರ್ ಇವತ್ತಿಗೂ ನರ್ತಕಿ ಥಿಯೇಟ್ರಿಗೆ ಫಿಲ್ಮ್ ತಂದಿದ್ದು. ಇವಾಗೂ ತ್ರಿವೇಣಿ ಕೊಟ್ಟಿದ್ದೀವಿ. ಇದೇ ಥಿಯೇಟ್ರಿಗೇನೆ ಸಾರ್ತಿನೂ ತಂದು ಕೊಟ್ಟಿದ್ದೀವಿ. ಈಗೂ ಗೆಲ್ಲಿಸ್ತೀವಿ ಅನ್ನೋ ನಂಬಿಕೆ ನನಗೂ ಛಲದಲ್ಲೇ ಇದೆ ಸರ್. ನೀವು ತುಳಿತೀರಿ ಅಂತಂದ್ರಲ್ಲ, ಯಾರು ತುಳಿತಾರ ಅಂತ ನಿಮ್ಗೆ ಏನಾದರೂ ಕಾಂಪಿಟೇಷನ್ ಇದ್ರೆ ಅಭಿಮಾನಿಗಳಿಗೆ ಏನು ಅನಿಸ್ತಾ ಇತ್ತ ಹಂಗೆ? ಅಲ್ಲ ಸರ್, ನೀವು ಹೇಳಿದ್ರಲ್ಲ ಸರ್, ನನಗೆ ಈಗ ನಮ್ಮ ಬೇಜಾನ್ ಜನ ಇದ್ದಾರೆ ಸರ್, ಹಂಗಂತೇಳಿ ನಾವು ಹೇಳೋಕ್ಕಾಗಲ್ಲ. ಅದೇ ಹೇಳ್ರಿ, ಅದೇ ನೀವು ಹೇಳಿರೋದಕ್ಕೆ ನಾನು ಉತ್ತರ ಕೊಟ್ಟಿದ್ದು, ಬೇಜಾರು ಮಾಡ್ಕೊಬೇಡಿ ಸರ್. ನೀವು ನಾನೇನು ಹೇಳ್ತಾ ಇದ್ದೀನಿ, ಅಭಿಮಾನಿಗಳಲ್ಲಿ ಆ ರೀತಿ ಒಂದು ಗೊಂದಲ ಆಯ್ತಾ, ಆ ರೀತಿ ಒಂದು ಸರ್? ಅಭಿಮಾನಿಗಳಲ್ಲಿ ಡಿ ಬಾಸ್ ಅಭಿಮಾನಿ ಅನ್ನೋನು ಒಬ್ಬನಾದರೂ ಕಚ್ಚಡ ಅಂತ ಯಾವನು ಇಲ್ಲ ಸರ್. ನಮ್ಮ ಬಾಸ್ ಹೇಳ್ಕೊಟ್ಟಿರೋದು ಒಂದೇ ಒಂದು, ನಿಯತ್ತಾಗಿ ಏನು ಅದನ್ನ ಪಾಲಿಸ್ಕೊಂಡು ನಾವು ಬರ್ತಿದ್ದೀವಿ ಸರ್. ಸರ್, ಇವತ್ತು ಮಾತಾಡ್ತೀನಿ. ಇನ್ನೂ ಒಂದಿನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.